ಈ ಕುರ್ಚಿ ಕಲಹದಿಂದ ಬರೋಣ ವಾಚ್ ರಾಜಕಾರಣದ ಕಡೆ. ನಮ್ಮ ರಾಜ್ಯದಲ್ಲಿ ಅದರಲ್ಲೂ ರಾಜಕಾರಣದಲ್ಲಿ 2 ವಾಚ್ಗಳು ಭಾರೀ ಕೋಲಾಹಲಕ್ಕೆ ರಾಜಕೀಯ ವಲಯದಲ್ಲಿ ಕಾರಣವಾಯಿತು. ನಿಮಗೆ ಗೊತ್ತಿರಬಹುದು, ಹಿಂದೆ ಸಿದ್ದರಾಮಯ್ಯನವರ ಕೈಯಲ್ಲಿ ಪ್ರತ್ಯಕ್ಷವಾಗಿದ್ದ ಬೆಲೆಬಾಳುವ ಟ್ಯೂಬ್ಲೈಟ್ ವಾಚ್. ಅದಾದ ಬಳಿಕ ಇದೀಗ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಕಾಣಿಸಿಕೊಂಡ ಕಾಟಿಯಾರ್ ವಾಚ್ ಕದನ ಶುರುವಾಗಿ ಹೋಗಿದೆ. ಇಷ್ಟು ದಿನ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ನೇರವಾಗಿ ಒಂದು ಅರ್ಥದಲ್ಲಿ ಚಲವಾದಿ ಹಾಗೆ ಆರ್ ಅಶೋಕ್, ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇದೆ ಈ ವಾಕ್ಪ್ರಹಾರ ಅನ್ನೋ ರೀತಿಯಲ್ಲಿದ್ದ ಪ್ರಸಂಗಕ್ಕೆ ಈ ಯುದ್ಧದಲ್ಲಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ಎಂಟ್ರಿ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. Rolex watch. Can you declare ಮಾಡಿದ್ರೆ ನೀವು? Where is the Hublot watch? ಇವರು ಇನ್ನೊಂದು ಮಾರಿ ವಾಚ್ ಹತ್ರ 1 ಕೋಟಿ 2 ಕೋಟಿ ರೂಪಾಯಿ ವಾಚ್. ಆ ವಾಚ್ ಯಾವ ರೀತಿ ತಗೊಂಡ್ರು ಅಂತ ಮುಖ್ಯ ಅಲ್ಲ ಅಷ್ಟೇ. ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ. ಡಿಕ್ಲೇರ್ ಮಾಡಿದ್ರೆ ಚಿಲ್ಲರೆ ಕೆಲಸ ಅಲ್ಲ. ರಾಜ್ಯದ ಸಿಎಂ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ಕೈ ಹಾಕಿದ್ವು. ಇದರ ಸುಳಿವು ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಉಪಹಾರದ ಉಪಾಯವನ್ನ ಮಾಡಿ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದೀಗ ರಾಜ್ಯದಲ್ಲಿ ವಾಚ್ ವಾರ್ ಶುರುವಾಗಿದೆ. ಮಂಗಳವಾರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಜೊತೆಯಾಗಿಯೇ ಬ್ರೇಕ್ಫಾಸ್ಟ್ ಮಾಡಿದ್ರು. ಬೆಳ್ಳಂಬೆಳಗ್ಗೆ ಸಿಎಂ ಸಾಹೇಬರು ಇಡ್ಲಿ, ನಾಟಿ ಕೋಳಿ ಸಾಂಬಾರು ಸವಿದ್ರು. ಆಗ ಸಿಎಂ ಮತ್ತು ಡಿಸಿಎಂ ಧರಿಸಿದ್ದ ವಾಚ್ ಕೂಡ ಎಲ್ಲರ ಗಮನವನ್ನ ಸೆಳೆಯಿತು. ಡಿಕೆಶಿ ಛಲವಾದಿ ನಾರಾಯಣಸ್ವಾಮಿ ಮಧ್ಯೆ ಮಾತಿನ ಸಮರವೇ ನಡೆದು ಹೋಯಿತು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್ ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. 2 ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವರ ಕೈಯಲ್ಲೂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲೂ ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದಿರಿ ನೀವು? ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು. ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿನ್ನೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚ್ ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ನಾನೇನು ಕೇಳಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದ್ರೆ ಕದ್ದಿರೋದು ಅದು ಅಂತ ಕೇಳಿದ್ರೆ ಅವ್ರ ಮನೆಯಿಂದಲೇ ಕರ್ಕೊಂಡ್ಬಂದಿದ್ದೀನಿ. ಒಂದು 9 ಲಕ್ಷ ರೋಲೆಕ್ಸ್ ವಾಚ್, ಕಾರ್ಟಿಯರ್ ವಾಚ್ 23,90,000, ಇನ್ನೊಂದು ಕಾರ್ಟಿಯರ್ ವಾಚ್ 12,06,000. 3 ವಾಚ್ ಇದೆ ಇಲ್ಲಿ. ವೇರ್ ಈಸ್ ದಿ ಹಬ್ಲಾಟ್ ವಾಚ್? ಹಬ್ಲಾಟ್ ವಾಚ್ ಎಲ್ಲ 2ರಲ್ಲಿತ್ತಲ್ಲ, ಈಗ ಇಲ್ಲಿಲ್ಲ, ಏನಾಯ್ತು? ಡಿಕೆಶಿ ದುಡಿಮೆಯಲ್ಲೇ ವಾಚ್ ಖರೀದಿಸಿದ್ರ? ಡಿಸಿಎಂಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಪ್ರಶ್ನೆ. ವಾಚ್ ವಾರ್ ಅಂಗಳಕ್ಕೆ ಮಾಜಿ ಸಿಎಂ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟು ಲಕ್ಷ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯವಲ್ಲ, ವಾಚ್ ಹೇಗೆ ಖರೀದಿ ಮಾಡಿದ್ದಾರೆ ಅನ್ನೋದು ಮುಖ್ಯ. ಅವರ ದುಡಿಮೆಯಲ್ಲೇ ಖರೀದಿಸಿದ್ರಾ ಹೇಗೆ ಈಗಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚ್ ಅನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ ರೀತಿನಲ್ಲಿ ವಾಚ್ ಅನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ, ಅದಷ್ಟೇ. ಕೆಲವು 1,000 ಶೂಸ್ ಹಾಕೋತಾರೆ, ಕೆಲವು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚ್ ಕಟ್ತೀನಿ, 10 ಲಕ್ಷ ವಾಚ್ ಕಟ್ತೀನಿ. ಅದು ನನ್ಗೆ ಬಿಟ್ಟಿದ ಅನ್ಸುತ್ತೆ. ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿ ಪಾಪ ಗೊತ್ತಿಲ್ಲದೆ ಅಂತ ಏನೋ ಮಾತಾಡಿದಾರೆ ಅಷ್ಟೇ, ಬಿಡಿ. ಅವ್ನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಯಾವ್ದಾದ್ರು ಎಲೆಕ್ಷನ್ ಇಂದ ಅನುಭವ ಪಾಪ ಇಲ್ಲ. ಬಿಜೆಪಿಯವರು 10 ಕೋಟಿಯ ವಾಚ್ ಧರಿಸ್ತಾರೆ. 5 ಕೋಟಿ 10 ಕೋಟಿ ರೂಪಾಯಿ ವಾಚ್ ಅನ್ನ ಹಾಕೊಂಡು ಸ್ವಲ್ಪ ಬಿಜೆಪಿ ಅವ್ರ ಮನಿ ಚೆಕ್ ಮಾಡ್ಬಿಡ್ರಿ. ಈ ರಾಜ್ಯದಾಗ ಒಂದ್ಸಾರಿ ಹೋಗಿ ಇವರು ನಮ್ಮ ಮನಿ ರೇಡ್ ಮಾಡಿಸ್ತಾರಲ್ಲ, ಸಿಬಿಐ ಇಡಿ ಅವ್ರನ್ನ ಕಳಿಸಿ ಒಂದ್ಸಾರಿ ಬಿಜೆಪಿ ಅವ್ರ ಮನಿ ಎಲ್ಲಾ ಮಾಜಿ ಮಂತ್ರಿಗಳೇನದಾರಲ್ಲ, ಕೌಂಟಿಂಗ್ ಮೆಷಿನ್ ಸತಿ ಸಿಕ್ಕಾವ ಈಶ್ವರಪ್ಪನ ಮನ್ಯಾಗ. ಇವರು ಇನ್ನೂ ದುಬಾರಿ ವಾಚ್ ಅದಾವ ಇವ್ರ ಹತ್ರ. 1 ಕೋಟಿ 2 ಕೋಟಿ ರೂಪಾಯಿ ವಾಚ್ ಅದಾವ. ಇದೇನು 40 ಲಕ್ಷ ರೂಪಾಯಿ ವಾಚ್. ಬಿಜೆಪಿಯವರು ಮಾಡುತ್ತಿರೋದು ಚಿಲ್ಲರೆ ಕೆಲಸ ಅಲ್ಲ. ಹೇಳಿದ್ರಲ್ಲ ಡಿಕೆ ಶಿವಕುಮಾರ್ ಅವರು, ನಾನು ದಾಖಲೆಯನ್ನ ನನ್ನ ಚುನಾವಣೆ ಇದರಲ್ಲಿ ಕೂಡ ಡಿಕ್ಲೇರ್ ಮಾಡಿದ್ದೀನಿ. ಡಿಕ್ಲೇರ್ ಮಾಡಿದ್ರೆ ಇದು ಚಿಲ್ಲರೆ ಕೆಲಸ ಅಲ್ಲ. ಇವ್ರಿಗೆ ಯಾಕ್ರಿ ಇನ್ನೊಬ್ಬರ ಮನೆಯಲ್ಲಿ ದೋಸೆ ತೂತಿದೆಯೋ ಇಲ್ಲೋ, ಇನ್ನೊಬ್ಬರ ಮನೆ ದೋಸೆ ಪ್ಲೇನ್ ಆಗಿದೆಯಾ, ಇದನ್ನೆಲ್ಲ ಯಾಕೆ ಲೆಕ್ಕ ಹಾಕ್ತಾರೆ ಬಿಜೆಪಿ ಅವರು? ಕೆಲಸ ಇಲ್ಲ ಇವ್ರಿಗೆ, ಮಾಡೋದ ಕೆಲಸ ಐತಿ. ವಿರೋಧ ಪಕ್ಷದಲ್ಲಿ ಕೂತಾರ ಜನರ ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ ಅಂತ ಬೆಳಕಿಗೆ ತರೋದು ಬಿಟ್ಟು ಸಿದ್ದರಾಮಯ್ಯ ಅವರು 40 ಲಕ್ಷ ರೂಪಾಯಿ ವಾಚ್ ಹಾಕಿದ್ರು, ಡಿಕೆ ಶಿವಕುಮಾರ್ 50 ಲಕ್ಷ ರೂಪಾಯಿ ವಾಚ್ ಹಾಕಿದ್ರು. ಇದರಿಂದ ಏನಾಗೋದು? ವಾಚ್ ವಾರ್ಗೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದು ಈ ಕದನ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರ್ಚಿ ಕಲಹದಿಂದ ಬರೋಣ ವಾಚ್ ರಾಜಕಾರಣದ ಕಡೆ. ನಮ್ಮ ರಾಜ್ಯದಲ್ಲಿ ಅದರಲ್ಲೂ ರಾಜಕಾರಣದಲ್ಲಿ 2 ವಾಚ್ಗಳು ಭಾರೀ ಕೋಲಾಹಲಕ್ಕೆ ರಾಜಕೀಯ ವಲಯದಲ್ಲಿ ಕಾರಣವಾಯಿತು. ನಿಮಗೆ ಗೊತ್ತಿರಬಹುದು, ಹಿಂದೆ ಸಿದ್ದರಾಮಯ್ಯನವರ ಕೈಯಲ್ಲಿ ಪ್ರತ್ಯಕ್ಷವಾಗಿದ್ದ ಬೆಲೆಬಾಳುವ ಟ್ಯೂಬ್ಲೈಟ್ ವಾಚ್.
ಅದಾದ ಬಳಿಕ ಇದೀಗ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಕಾಣಿಸಿಕೊಂಡ ಕಾಟಿಯಾರ್ ವಾಚ್ ಕದನ ಶುರುವಾಗಿ ಹೋಗಿದೆ. ಇಷ್ಟು ದಿನ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ನೇರವಾಗಿ ಒಂದು ಅರ್ಥದಲ್ಲಿ ಛಲವಾದಿ ಹಾಗೆ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇದೆ ಈ ವಾಕ್ಪ್ರಹಾರ ಅನ್ನೋ ರೀತಿಯಲ್ಲಿದ್ದ ಪ್ರಸಂಗಕ್ಕೆ ಈ ಯುದ್ಧದಲ್ಲಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ಎಂಟ್ರಿ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. Rolex watch. Can you declare ಮಾಡಿದ್ರೆ ನೀವು? Where is the Hublot watch? ಇವರು ಇನ್ನೊಂದು ಬಾರಿ ವಾಚ್ ಅದಾವ ಹತ್ರ 1 ಕೋಟಿ 2 ಕೋಟಿ ರೂಪಾಯಿ ವಾಚ್ ಅದಾವ. ಆ ವಾಚ್ ಯಾವ ರೀತಿ ತಗೊಂಡ್ರು ಅಂತ ಮುಖ್ಯ ಅಲ್ಲ ಅಷ್ಟೇ. ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ. ಡಿಕ್ಲೇರ್ ಮಾಡಿದ್ರೆ ಇದು ಚಿಲ್ಲರೆ ಕೆಲಸ ಅಲ್ಲ. ರಾಜ್ಯದ ಸಿಎಂ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ಕೈ ಹಾಕಿದ್ವು. ಇದರ ಸುಳಿವು ಸಿಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಉಪಹಾರದ ಉಪಾಯವನ್ನ ಮಾಡಿ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದೀಗ ರಾಜ್ಯದಲ್ಲಿ ವಾಚ್ ವಾರ್ ಶುರುವಾಗಿದೆ. ಮಂಗಳವಾರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಜೊತೆಯಾಗಿಯೇ ಬ್ರೇಕ್ಫಾಸ್ಟ್ ಮಾಡಿದ್ರು. ಬೆಳ್ಳಂಬೆಳಗ್ಗೆ ಸಿಎಂ ಸಾಹೇಬರು ಇಡ್ಲಿ ನಾಟಿ ಕೋಳಿ ಸಾಂಬಾರು ಸವಿದ್ರು. ಆಗ ಸಿಎಂ ಮತ್ತು ಡಿಸಿಎಂ ಧರಿಸಿದ್ದ ವಾಚ್ ಕೂಡ ಎಲ್ಲರ ಗಮನವನ್ನ ಸೆಳೆಯಿತು. ಡಿಕೆಶಿ ಛಲವಾದಿ ನಾರಾಯಣಸ್ವಾಮಿ ಮಧ್ಯೆ ಮಾತಿನ ಸಮರವೇ ನಡೆದು ಹೋಯಿತು. Rolex watch 1 number 9 lakhs. Rolex Hublot watch 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವರ ಕೈಯಲ್ಲೂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲೂ ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದಿರಿ ನೀವು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು. ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿನ್ನೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚ್ ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ನಾನೇನು ಕೇಳಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದ್ರೆ ಸರ್, ಕದ್ದಿರೋದು ಅದು ಅಂತ ಕೇಳಿದ್ರೆ ಅವ್ರ ಮನೆಯಿಂದಲೇ ಕರ್ಕೊಂಡ್ಬಂದಿದ್ದೀನಿ. ಒಂದು 9 ಲಕ್ಷ ರೋಲೆಕ್ಸ್ ವಾಚ್, ಕಾರ್ಟಿಯರ್ ವಾಚ್ 23,90,000, ಇನ್ನೊಂದು ಕಾರ್ಟಿಯರ್ ವಾಚ್ 12,06,000. 3 ವಾಚ್ ಇದೆ ಇಲ್ಲಿ. ವೇರ್ ಈಸ್ ದಿ ಹಬ್ಲಾಟ್ ವಾಚ್? ಹಬ್ಲಾಟ್ ವಾಚ್ ಎರಡರಲ್ಲಿತ್ತಲ್ಲ, ಈಗ ಇಲ್ಲಿಲ್ಲ, ಏನಾಯ್ತು? ಡಿಕೆಶಿ ದುಡಿಮೆಯಲ್ಲೇ ವಾಚ್ ಖರೀದಿಸಿದ್ರ? ಡಿಸಿಎಂಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಪ್ರಶ್ನೆ. ವಾಚ್ ವಾರ್ ಅಂಗಳಕ್ಕೆ ಮಾಜಿ ಸಿಎಂ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟು ಲಕ್ಷ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯವಲ್ಲ, ವಾಚ್ ಹೇಗೆ ಖರೀದಿ ಮಾಡಿದ್ದಾರೆ ಅನ್ನೋದು ಮುಖ್ಯ. ಅವರ ದುಡಿಮೆಯಲ್ಲೇ ಖರೀದಿಸಿದ್ರಾ ಹೇಗೆ ಈಗಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚ್ ಅನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ ರೀತಿನಲ್ಲಿ ವಾಚ್ ಅನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ, ಅದಷ್ಟೇ. ಕೆಲವು 1,000 ಶೂಸ್ ಹಾಕೋತಾರೆ, ಕೆಲವು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನ್ಗೆ ಬಿಟ್ಟಿದ ಅನ್ಸುತ್ತೆ. ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿ ಪಾಪ ಗೊತ್ತಿಲ್ಲದೆ ಅಂತ ಏನೋ ಮಾತಾಡಿದಾರೆ ಅಷ್ಟೇ ಬಿಡಿ. ಅವ್ನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಯಾವ್ದಾದ್ರು ಎಲೆಕ್ಷನ್ ಇಂದ ಅನುಭವ ಪಾಪ ಇಲ್ಲ. ಬಿಜೆಪಿಯವರು 10 ಕೋಟಿಯ ವಾಚ್ ಧರಿಸ್ತಾರೆ. 5 ಕೋಟಿ 10 ಕೋಟಿ ರೂಪಾಯಿ ವಾಚ್ ಅನ್ನ ಹಾಕೊಂಡು ಸ್ವಲ್ಪ ಬಿಜೆಪಿ ಅವ್ರ ಮನಿ ಚೆಕ್ ಮಾಡ್ಬಿಡ್ರಿ. ಈ ರಾಜ್ಯದಾಗ ಒಂದ್ಸಾರಿ ಹೋಗಿ ಇವರು ನಮ್ಮ ಮನಿ ರೇಡ್ ಮಾಡಿಸ್ತಾರಲ್ಲ, ಸಿಬಿಐ ಇಡಿ ಅವ್ರನ್ನ ಕಳಿಸಿ ಒಂದ್ಸಾರಿ ಬಿಜೆಪಿ ಅವ್ರ ಮನಿ ಎಲ್ಲಾ ಮಾಜಿ ಮಂತ್ರಿಗಳೇನದಾರಲ್ಲ, ಕೌಂಟಿಂಗ್ ಮೆಷಿನ್ ಸತಿ ಸಿಕ್ಕಾವ ಈಶ್ವರಪ್ಪನ ಮನ್ಯಾಗ. ಇವರು ಇನ್ನೂ ದುಬಾರಿ ವಾಚ್ ಅದಾವ ಇವ್ರ ಹತ್ರ. 1 ಕೋಟಿ 2 ಕೋಟಿ ರೂಪಾಯಿ ವಾಚ್ ಅದಾವ. ಇದೇನು 40 ಲಕ್ಷ ರೂಪಾಯಿ ವಾಚ್. ಬಿಜೆಪಿಯವರು ಮಾಡುತ್ತಿರೋದು ಚಿಲ್ಲರೆ ಕೆಲಸ ಅಲ್ಲ. ಹೇಳಿದ್ರಲ್ಲ ಡಿಕೆ ಶಿವಕುಮಾರ್ ಅವರು, ನಾನು ದಾಖಲೆಯನ್ನ ನನ್ನ ಚುನಾವಣೆ ಇದರಲ್ಲಿ ಕೂಡ ಡಿಕ್ಲೇರ್ ಮಾಡಿದ್ದೀನಿ. ಡಿಕ್ಲೇರ್ ಮಾಡಿದ್ರೆ ಇದು ಚಿಲ್ಲರೆ ಕೆಲಸ ಅಲ್ಲ. ಇವ್ರಿಗೆ ಯಾಕ್ರಿ ಇನ್ನೊಬ್ಬರ ಮನೆಯಲ್ಲಿ ದೋಸೆ ತೂತಿದೆಯೋ ಇಲ್ಲೋ, ಇನ್ನೊಬ್ಬರ ಮನೆ ದೋಸೆ ಪ್ಲೇನ್ ಆಗಿದೆಯಾ, ಇದನ್ನೆಲ್ಲ ಯಾಕೆ ಲೆಕ್ಕ ಹಾಕ್ತಾರೆ ಬಿಜೆಪಿ ಅವರು? ಕೆಲಸ ಇಲ್ಲ ಇವ್ರಿಗೆ, ಮಾಡೋದ ಕೆಲಸ ಐತಿ. ವಿರೋಧ ಪಕ್ಷದಲ್ಲಿ ಕೂತಾರ ಜನರ ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ ಅಂತ ಬೆಳಕಿಗೆ ತರೋದು ಬಿಟ್ಟು ಸಿದ್ದರಾಮಯ್ಯ ಅವರು 40 ಲಕ್ಷ ರೂಪಾಯಿ ವಾಚ್ ಹಾಕಿದ್ರು, ಡಿಕೆ ಶಿವಕುಮಾರ್ 50 ಲಕ್ಷ ರೂಪಾಯಿ ವಾಚ್ ಹಾಕಿದ್ರು. ಇದರಿಂದ ಏನಾಗೋದು? ವಾಚ್ ವಾರ್ಗೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದು ಈ ಕದನ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.